ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ವಿಡಿಯೋ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ಟ್ರೈನ್ ಮೂವ್ ಆಗ್ತಾ ಇದೆ. ನಾನು ಎಲ್ಲಿ ಹೊರಟಿದ್ದೀನಿ ಏನು ಅಂತ ಹೇಳಿ ತಮ್ಲೈನಲ್ಲೇ ನಿಮಗೆ ಗೊತ್ತಾಗಿರುತ್ತೆ. ಹೌದು, 100% ನಾನು ಹೊರಟಿರೋದು ಮಂತ್ರಾಲಯಕ್ಕೆ. ಯಾರು ಬೇಕಾದ್ರೂ ಸಿಂಗಲ್ ಆಗಿ ಸೋಲೋ ಟ್ರಿಪ್ ನಿಜವಾಗ್ಲೂ ಬರ್ಬೋದು, ಭಯನೇ ಇಲ್ಲ. ನೀವೇನಾದ್ರೂ ಅನ್ಕೊಳ್ಳಿ, ಇಲ್ಲಿ ಫುಲ್ಲು ಅಷ್ಟು ಒಂಥರ ಫ್ರೀ ಆಗಿರುತ್ತೆ. ಹೆಂಗಪ್ಪ ಯಾವ ಊರು ಏನು ಗೊತ್ತಾಗಲ್ಲ ಅಂತ ಹೇಳಿ ಅನ್ಕೋಬಹುದು, ಬಟ್ ಇಲ್ಲ, ನಿಜವಾಗ್ಲೂ ಗೊತ್ತಾಗುತ್ತೆ. ನನ್ಗೂ ಸ್ಟಾರ್ಟಿಂಗ್ ಇದ್ ಮಂತ್ರಾಲಯ ಕೇಳಿದ್ನ ಅಂತ ಅನ್ಸ್ತು, ಯಾಕಂದ್ರೆ ಆಚೆಯಿಂದ ನೋಡಿದಾಗ ಗೊತ್ತಾಗ್ಲಿಲ್ಲ. ಅಂಡ್ ಆಮೇಲೆ ಒಳಗಡೆ ಬಂದ ಮೇಲೆ ನೋಡ್ಬೋದು, ಈ ರೀತಿ ಗೊತ್ತಾಗ್ಬಿಡುತ್ತೆ. ಆಚೆಯಿಂದ ಈ ತರ ಕಾಣಿಸ್ತಿದೆ. ತುಂಬಾ ಶೇರ್ ಆಟೋಗಳಿರುತ್ತೆ, ಕರ್ಕೊಂಡ್ ಬರ್ತಾರೆ. 50 ರುಪೀಸ್ ಪೇ ಮಾಡಿದ್ರೆ ಸಾಕು, ದೇವಸ್ಥಾನ ಹತ್ರ ಬಿಡ್ತಾರೆ. ಅಲ್ಲಿ ರೂಮ್ ತುಂಬಾ ಇರುತ್ತೆ. ಪ್ರೈಸಸ್ ನೋಡ್ಕೊಬಿಟ್ಟು ರೂಮ್ ನ ಬುಕ್ ಮಾಡಿ, ನಾನು ಫಸ್ಟು AC ರೂಮ್ ಏನ್ ಬೇಡ ಅಂತ ಹೇಳಿ ಇದ್ ಮಾಡ್ದೆ. ಅದಕ್ಕೆ ನಾನ್ AC ಹೋಗೋಣ ಅಂತ ಹೇಳಿ ಮತ್ತೆ ರೂಮ್ ಚೇಂಜ್ ಮಾಡಿದಾಯ್ತು. ಫಸ್ಟ್ ಈ ರೂಮಲ್ಲಿ ಬಂದ್ ನೋಡ್ದೆ, ಅದಾದ್ಮೇಲೆ AC ಸ್ವಲ್ಪ ಜಾಸ್ತಿ ಅಂತ ಹೇಳಿದ್ರಲ್ಲ, ಸೊ ಹಂಗಾಗಿ ನಾನ್ AC ಬುಕ್ ಮಾಡೋಣ ಅಂತ ಹೇಳಿ ಬುಕ್ ಮಾಡಿದಾಯ್ತು. ಇಲ್ಲಿ ಆಗ್ಲೇ ಟೈಮ್ ನೋಡಿದ್ರೆ 6 ಗಂಟೆ. ನಾನ್ ಬರೋ ಅಷ್ಟರಲ್ಲಿ ರೂಮ್ಗೆ 3 ಗಂಟೆ ಆಗಿತ್ತು. 6 ಗಂಟೆಗೆ ಮತ್ತೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಬೇಗ ಹೋಗೋಣ ಅಂತ ಹೇಳಿ ಅನ್ಕೊಂಡು ರೆಡಿ ಆದೆ. ರೆಡಿ ಆಗೋ ಅಷ್ಟರಲ್ಲೇ ಆಗೋಗಿತ್ತು ಅಲ್ಲೇ 7:15 7:45. ಸೊ ಸ್ಯಾರಿನ ನಾನು ಹಾಕೊಂಡಿದೀನಿ. ಫಸ್ಟ್ ಟೈಮ್ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಸ್ಯಾರಿ ಹಾಕೊಳಲ್ಲ, ಡ್ರೆಸ್ಸೇ ಆಲ್ಮೋಸ್ಟ್. ಯಾಕೆಂದ್ರೆ ಒಂಥರ ಇಕ್ಕಟ್ ತರ ಅನ್ಸ್ತಾ ಇರುತ್ತೆ, ನಡೆಯಕ್ಕಾಗಲ್ಲ. ಈ ತರ ಎಲ್ಲ ಸೆಕೆ ಹಿಂಸೆ ಈ ತರ ಆಗುತ್ತೆ. ಬಟ್ ಏನೋ ಈ ಸತಿ ಧೈರ್ಯ ಮಾಡ್ಬಿಟ್ಟು ಹಾಕೊಂಡಿದೀನಿ. ನಾನು ಈ ಸ್ಯಾರಿನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬಿಟ್ಟು ತರಿಸಿದ್ದು, ತುಂಬಾನೇ ಚೆನ್ನಾಗ್ ಅನ್ಸ್ತಾ ಇತ್ತು. ಹಾಗೆ ಈ ರೀತಿ ರೆಡಿ ಆಗಿ ಸಿಂಪಲ್ ಆಗಿ ಹೂವ ಮಡ್ಕೊಂಡು, ಕನಕಾಂಬ್ರ ಹಾಗೆ ಮಲ್ಗೆ ಹೂವನ ಮಡ್ಕೊಂಡು ಹೊರಟಿದೀವಿ. ನೋಡ್ಬೋದಾಗ್ಲೇ ಟೈಮ್ 7:45 8 ಗಂಟೆ ಅಲ್ವಾ, ಬೇಗ ರಶ್ ಆಗ್ಬಿಟ್ಟಿದ್ರು. ಯಾಕೆಂದ್ರೆ ಟ್ರೈನ್ ಅಲ್ಲಿ ಬಂದಿರೋಂಥವ್ರು ತುಂಬಾ ಜನ ಇರ್ತಾರೆ, ಅಲ್ಲೇ ಸ್ಟೇ ಆಗಿರ್ತಾರೆ. ಈ ರೀತಿ ಏನೋ ಒಂಥರ ಒಳಗಡೆ ಕಾಲಿಟ್ಟ ತಕ್ಷಣ ಮನ್ಸಿಗೆ ಎಷ್ಟೋ ನೆಮ್ಮದಿ ಅನ್ಸುತ್ತೆ. ನಿಜವಾಗ್ಲು ಹಂಗೆಲ್ಲ ಎಲ್ಲಾರ್ಗುನು ರಾಯರು ದೇವಸ್ಥಾನಕ್ಕೆ ಕರ್ಸ್ಕೋಬೇಕು ಅಂತ ಹೇಳಿ ಅನ್ಕೊಂಡು ಕರ್ಸ್ಕೊಳಲ್ಲ. ಏನಾದ್ರೂ ನೋವಿರುತ್ತೆ ಇವ್ರಿಗೆ, ಇವ್ರ ಕಷ್ಟಗಳನ್ನ ಬಗೆಹರಿಸ್ಲೇಬೇಕು ಅನ್ನೋ ಒಂದಿರುತ್ತೆ. ಸೊ ಹಂಗಾಗಿ ನನ್ನ ಟ್ರೈನ್ ಟಿಕೆಟ್ ಕೂಡ ಹಿಂಗೆ ಆಯ್ತು, ಕನ್ಫರ್ಮ್ ಆಗತ್ತೆ ಇಲ್ಲ ಅನ್ನೋದ್ರಲ್ಲೇ ಇತ್ತು. ಗೊತ್ತಿಲ್ಲ, ನಾನು ಇನ್ನೇನು ಮುಂಚೆನೆ ಬುಕ್ ಮಾಡಿದೆ, ಬಟ್ ಇನ್ನ ಕನ್ಫರ್ಮ್ ಆಗಿರ್ಲಿಲ್ಲ ಟಿಕೆಟ್. ಸೊ ಆಮೇಲೆ ಕನ್ಫರ್ಮ್ ಆಗಿದ್ದೇನೆ ಸೀದಾ ಹೊರಟ್ಬಿಟ್ಟೆ ನಾನು, ಏನಾದ್ರೂ ಆಗ್ಲಿ ಅಂತ ಹೇಳಿ ಧೈರ್ಯ ಮಾಡಿ. ಬಟ್ ಇಲ್ಲಿ ಬಂದ್ಮೇಲೆ ನಿಜವಾಗ್ಲು ಎಷ್ಟು ಖುಷಿ ಅನ್ಸ್ತದೆ ಅಂದ್ರೆ, ಸಮಾಧಾನ. ನಿಜವಾಗ್ಲು ಒಬ್ಬೊಬ್ರೆ ಬರ್ಬೋದು ಇಲ್ಲಿಗೆ, ಏನು ಅಂತ ಒಂದ್ ಭಯ ಆಗೋಂತಹ ಊರೇನಲ್ಲ. ಊರಿಂದ ಊರ್ ಬಿಟ್ಟು ಬಂದ್ರು ಕೂಡ ಆರಾಮಾಗಿ ಬಂದು ದರ್ಶನ ಎಲ್ಲ ಮುಗಿಸ್ಕೊಂಡು ಇನ್ನೊಂದಷ್ಟು ಪ್ಲೇಸಸ್ ನ ನೋಡ್ಕೊಂಡು ಹೋಗ್ಬೋದು. ದೇವಸ್ಥಾನ ನೋಡಿ, ಈ ತರ ಲಾಸ್ಟ್ ಟೈಮು ನಾನು ಇದೇ ಟೈಮಲ್ಲೇ, ಮಾರ್ಚ್ ಟೈಮಲ್ಲಿ ಅನ್ಕೋತೀನಿ, ಹೋದಾಗ ಕರೆಕ್ಟ್ ಆಗಿ ಎಷ್ಟೋ ಪ್ಲೇಸ್ ನೋಡಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ರಿಟರ್ನ್ ಹೋಗ್ಬೇಕಿತ್ತಲ್ಲ ಒಂದೇ ದಿನದಲ್ಲಿ. ಸೊ ಹಂಗಾಗಿ ಈ ಸತಿ ಹಂಗಲ್ಲ, 1-2 ದಿನ ಇದ್ಬಿಟ್ಟೆ ಚೆನ್ನಾಗಿ ಎಲ್ಲಾ ಪ್ಲೇಸಸ್ ನ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಅನ್ಕೊಂಡು, ನಿಮ್ಗೂ ಪ್ಲೇಸಸ್ ನ ತೋರ್ಸೋಣ, ಹಾಗೆ ರಾಯರ ದರ್ಶನ ನಿಮ್ಗೂ ಮಾಡ್ಸೋಣ ಅಂತ ಹೇಳಿ ನೀಟಾಗಿ ವಿಡಿಯೋನ ಮಾಡ್ತಾ ಇದೀನಿ. ನೋಡ್ಬೋದು ದೇವಸ್ಥಾನ ಹತ್ರ. ಅಂಡ್ ಆ ಕಡೆ ಸೈಡ್ ಎಲ್ಲ ಪ್ರಸಾದ ಕೌಂಟರು ಅದೆಲ್ಲ ಇತ್ತು. ಬಟ್ ಸಿಕ್ಕಾಪಟ್ಟೆ ರಶ್ ಇತ್ತು, ಪ್ರಸಾದ ತಗೊಳಕ್ಕೆ ನನ್ಗೆ ಆಗ್ಲಿಲ್ಲ. ಸೊ ಮಂತ್ರಾಕ್ಷತೆ ತಗೊಂಡು, ಇನ್ನೊಂದ್ ಸ್ವಲ್ಪ ಕಲ್ ಸಕ್ಕರೆ ಅದೆಲ್ಲ ಬರುತ್ತಲ್ಲ, ಅದನ್ನೆಲ್ಲ ತಗೊಂಡು ಬಂದಿದ್ದಾಯ್ತು. ಇದು ದೇವಸ್ಥಾನ ಮುಂದೆ ಡೈರೆಕ್ಟ್ ಒಳಗಡೆ ಏನ್ ನಡೀತಾ ಇರುತ್ತೆ ಅದು ಲೈವ್ ಆಚೆಯಿಂದ ನೋಡಿ ಈ ತರ ಡಿಸ್ಪ್ಲೇ ಅಲ್ಲಿ ತೋರಿಸ್ತಾ ಇರ್ತಾರೆ. ಇವಾಗ ಒಳಗಡೆ ಎಂಟ್ರಿ ಆಗ್ತಾ ಇದೀನಿ. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಜನ 8 ಗಂಟೆಲೇನೆ, ನಿಜ ಹೇಳ್ಬೇಕು ಅಂದ್ರೆ ಹೇಳದ್ನಲ್ಲ, ಟ್ರೈನ್ ಅಲ್ಲಿ ಬಂದಿರ್ತಾರೆ ಪಾಪ ಎಷ್ಟೊಂದ್ ಜನ. ಬೆಳಗ್ಗೆ 6 ಗಂಟೆಗೆಲ್ಲ ಸ್ಟಾರ್ಟ್ ಮಾಡಿರ್ತಾರೆ ಬರಕ್ಕೆ. ಸೊ ಈ ರೀತಿ ಒಳಗಡೆ ಎಂಟ್ರಿ ಆಗ್ತಿದಂಗೆ ರಾಘವೇಂದ್ರ ಸ್ವಾಮಿ ಹಾಗೆ ಕೃಷ್ಣ ಕಾಣಿಸ್ತಾರೆ. ನನಗೇನೋ ಏನೋ ಒಂಥರ ಖುಷಿ ಅನ್ಸೋದು. 2ನೇ ಸತಿ ಬರ್ತಾ ಇದೀನಿ, ಇನ್ನ ಖುಷಿ ಆಗೋದು. ಎಷ್ಟ್ ಸತಿ ಬಂದ್ರು ಮತ್ತೆ ಬೇಜಾರಾಗಲ್ಲ, ಪದೇ ಬರ್ಬೋದು. ಯಾರು ರಾಯರ ದರ್ಶನ ಮಾಡಿಲ್ಲ, ದಯವಿಟ್ಟು ಒಂದ್ಸತಿ ಮಂತ್ರಾಲಯಕ್ಕೆ ಹೋಗಿ ನೀವು ಅಷ್ಟೇ ರಾಯರ ದರ್ಶನನ ಪಡೀರಿ ಅಂತ ನಾನು ಹೇಳ್ತೀನಿ. ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತಾನು ಕೇಳ್ಕೊಳ್ತೀನಿ. ನಾನು ಈ ತರ ಫಸ್ಟ್ ಟೈಮು ವಿಡಿಯೋನ ಒಬ್ಳೆ ಹಿಡ್ಕೊಂಡು ಒಬ್ಳೆ ಮಾಡ್ಬೇಕು. ಕೆಲವ್ರ ಹೆಲ್ಪ್ಗಳನ್ನ ತಗೊಂಡೆ. ಪಾಪ ಅಲ್ಲಿ ಎಷ್ಟೊಂದ್ ಜನ ಯಾರ್ಯಾರು ರೂಮ್ ಎದುರುಗಡೆ ಇದ್ದವರೆಲ್ಲ ನಮ್ ಜೊತೆನೆ ಬಂದ್ರಲ್ಲ, ಅವರೆಲ್ಲ ವಿಡಿಯೋ ಮಾಡಕ್ಕೆ ಇಲ್ಲ ಫೋಟೋ ತೆಗಿಯಕ್ಕೆಲ್ಲ ಹೆಲ್ಪ್ ಮಾಡ್ತಾ ಇದ್ರು. ಅದೊಂದು ಖುಷಿ ಅನ್ಸೋದು. ಸೊ ಸಿಕ್ಕಾಪಟ್ಟೆ ಈ ತರ ರಶ್ ಆಗಿತ್ತು. ಆದ್ರೂ ದರ್ಶನ ಮಾತ್ರ ಬೇಗನೆ ಚೆನ್ನಾಗೂ ಆಯ್ತು. ಅದೊಂಥರ ಖುಷಿ ಆಯ್ತು. ಅದು ಒಂದ್ಸತಿ ಮುಂದೆಗಡೆಯಿಂದ ಒಂದ್ಸತಿ ಆಯ್ತು, ಅದಾದ್ಮೇಲೆ ಸೈಡ್ ಇಂದ ಕಳಿಸ್ಬಿಟ್ಟು ಮತ್ತೆ ಎದುರುಗಡೆನೆ ಹೋಗಿ ದರ್ಶನ ಆಯ್ತು. ಅದೊಂಥರ ಖುಷಿ ಆಗುತ್ತೆ. ಅದು ಎಲ್ಲರಿಗೂ ಆತರ ಪುಣ್ಯ ಸಿಗಲ್ಲ.
ಸೊ ಇದೆಲ್ಲ ವಸ್ತು ಆಚೆ ಬಂದ್ಮೇಲೆ ದರ್ಶನ ಮುಗಿಸ್ಕೊ ಬಂದ್ಮೇಲೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಈ ತರ ವಸ್ತುಗಳನ್ನೆಲ್ಲ ಏನೇನೆಲ್ಲ ವಸ್ತುಗಳು ಯೂಸ್ ಮಾಡಿದ್ದು, ಮತ್ತೆ ಕೃಷ್ಣನ ವಿಗ್ರಹ, ಮತ್ತೆ ಅವ್ರು ಕೂತ್ಕೋತಾ ಇದ್ದು, ಮತ್ತೆ ಆನೆಗೆ ಮುಖವಾಡ ಅಂದ್ರೆ ಮುಂದೆ ಕವಚ ಹಾಕ್ತಾರಲ್ಲ ಅದು ಏನೇನೋ ಇಟ್ಟಿದ್ರು. ಅದೆಲ್ಲ ಸುಮ್ನೆ ಹಂಗೆ ವಿಡಿಯೋ ಮಾಡ್ತಾ ಇದ್ದೆ, ಒಂಚೂರು ಟೈಮ್ ಇತ್ತಲ್ಲ ಅಂತ ಹೇಳಿ. ಆಮೇಲೆ ಒಂದ್ ಸ್ವಲ್ಪ ಹೊತ್ತು ಕೂತಿದ್ದು, ದರ್ಶನನ ಮುಗಿಸ್ಕೊಂಡು ಹೊರಡೋದು. ಆಮೇಲೆ ಆಚೆ ಬಂದ ಮೇಲೆ ಇದೊಂದು ಬೋರ್ಡ್ ನೋಡ್ಬೋದು ನೀವು, ಮಕ್ಕಳಿಗೆ ಮಾತೆಯೇ ಮೊದಲ ಗುರು ಅಂತ. ಇಲ್ಲಿ ಕೃಷ್ಣನ ಬಾಲ್ಯದು ಅಂದ್ರೆ ಯಶೋದೆ ಯಾವ ರೀತಿ ಎಲ್ಲ ಲಾಲನೆ ಪಾಲನೆ ಎಲ್ಲ ಮಾಡಿರ್ತಾರೆ ಗೊತ್ತಾ, ಅದನ್ನೆಲ್ಲ ತಿದ್ದಿ ಬುದ್ಧಿ ಹೇಳಿರ್ತಾರಲ್ಲ, ಅದ್ರದ್ದೆಲ್ಲ ಒಂಥರ ಚೆನ್ನಾಗಿತ್ತು. ಅಲ್ಲಿ ಲೈನ್ಸ್ ಎಲ್ಲ ಹಾಕಿದ್ರು, ಅದನ್ನ ಪಾಸ್ ಮಾಡಿ ನೀವು ಓದ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಂತ. ಒಂಥರ ನಮ್ಮ ಮಕ್ಳುಗಳಿಗೂ ನಾವು ಹೇಳ್ಕೊಟ್ಟಂಗೆ ಆಗುತ್ತೆ. ಅಂಡ್ ಆಚೆ ಬಂದ ತಕ್ಷಣ ನೋಡ್ಬೋದು ಇಲ್ಲಿ ರಾಯರು ಫೋಟೋ ಎಲ್ಲ ಮಾರ್ತಾ ಇದ್ರು. ಬಟ್ ನಾನು 4 ಸತಿ ಯೋಚನೆ ಮಾಡಿದೆ ತಗೊಳ್ಳೋದಾ ಬೇಡವಾ ಅಂತ ಹೇಳಿ. ಆಮೇಲೆ ನಾನ್ ವೆಜ್ ಎಲ್ಲ ಮಾಡ್ತಾ ಇರ್ತೀವಿ, ಬೇಡ ಅನ್ಸ್ತಾ ಇತ್ತು ಒಂದೊಂದ್ಸತಿ. ನೆಕ್ಸ್ಟ್ ಟೈಮ್ ಎಲ್ಲಾರು ಫ್ಯಾಮಿಲಿ ಎಲ್ಲ ಬರ್ಬೇಕು ಅಂತ ಅನ್ಕೊಂಡಿದೀವಿ. ಬಂದಾಗ ತಗೊಂಬಂದ್ರೆ ಆಯ್ತು ಅಂತ ಸುಮ್ಮನಾದೆ. ನಮ್ಮನೇಲಿ ಹೇಳಿದ್ರು ಹಂಗೇನೆ, ಇವ್ರು ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ ಅಂತ. ನಾನು 4 ಸತಿ ಯೋಚನೆ ಮಾಡ್ತೀನಿ, ಯಾಕಂದ್ರೆ ನಾನ್ ವೆಜ್ ಬೇರೆ ಮಾಡ್ತೀವಲ್ಲ, ತಗೋಬೋದಾ ಏನು ಅಂತ ಹೇಳಿ. ಅಂಡ್ ಇವಾಗ ಒಂಚೂರ ದೇವಸ್ಥಾನದಿಂದ ನಮ್ಮ ರೈಟ್ ಸೈಡ್ಗೆ ಒಂದ್ ಕಡೆ ಹೋದ್ರೆ ಅಲ್ಲಿ ತುಂಗಭದ್ರಾ ನದಿ ಎಲ್ಲ ಇರುತ್ತೆ. ಬಟ್ ಅಲ್ಲಿ ನೀರು ಅಷ್ಟೊಂದು ಕಾಣ್ಲಿಲ್ಲ ನನ್ಗೆ. ಆದ್ರೂ ಸಿಂಪಲ್ ಆಗಿ ಮೇಲ್ಮೇಲೆ ವಿಡಿಯೋನ ಮಾಡ್ಕೊಳ್ತಾ ಇದ್ದೆ ಅಷ್ಟೇ. ಅಲ್ಲಿ ಹೋಗ್ಬೇಕಾದ್ರೆ ಈ ತರ ಮೆಹಂದಿ ಹಚ್ಚಾಕ್ತಾರಲ್ಲ, ಅದು ಇವ್ರು ನೋಡಿದ್ರೆ 5 ದಿನ ಇರುತ್ತೆ ಅಂದ್ರು. ಬಟ್ ಇದು 5 ದಿನ ಇಲ್ಲ, ಒಂದು 2-3 ದಿನಕ್ಕೆಲ್ಲ ಹೋಗ್ತಾ ಹೋಯ್ತು. ಆಗ್ಲೇ 2 rupees ಒಂದಂತೆ. ಈ ತರ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೂ ಆಗ್ಬೇಕಲ್ಲ ಸ್ವಲ್ಪ, ಅದಕ್ಕೋಸ್ಕರ ನಮ್ಗೆ 30 ರೂಪಾಯಿ ಅಂತ ಹೇಳ್ಬಿಡ್ತಾರೆ ಫಸ್ಟ್. ಆಮೇಲೆ 20 ಅಂತ ಹೇಳ್ತಾರೆ. ಇದೆಲ್ಲ ಹಾಕಾದ್ಮೇಲೆ ಇನ್ನೂ ಹಾಕ್ತಿವಿ, ಇದ್ರಲ್ಲೇ ಬರುತ್ತೆ ಅಂತ ಹಾಕ್ತಾ ಇದ್ರು. ನಾನ್ ಅದಕ್ಕೆ ಬೇಡ ಸಾಕು ಇಷ್ಟೇ ಬಿಡಿ ಅಂತ ಹೇಳಿ ಮಾಡ್ತಿದ್ದೆ. ಸುಮ್ನೆ ಯಾಕೆ ಅವರು 2 ರೂಪಾಯಿ ಮಾಡ್ತಾರೆ, ಇಷ್ಟ ಹಾಕ್ಸ್ಕೊಂಡ್ರೆ ಸಾಕು ಅಂದ್ಬಿಟ್ಟು ಈ ರೀತಿ ಹಾಕ್ಸ್ಕೊಂಡೆ. ಫಸ್ಟ್ ಟೈಮ್ ನಾನು ಇದನ್ನ ಈ ತರ ಹಾಕ್ಸ್ಕೊತಾ ಇರೋದು. ಸೊ ಹಂಗಾಗಿ ನೋಡೋಣ ಹೆಂಗಿರುತ್ತೆ, ಎಷ್ಟ್ ದಿನ ಬರುತ್ತೆ ಅನ್ಕೊಂಡೆ. ಬಟ್ ಇಲ್ಲ, 2-3 ದಿನಕ್ಕೆ ಹೋಗ್ಬಿಡುತ್ತೆ ಅದು. ಈ ರೀತಿ ಇವಾಗ ತುಂಗಭದ್ರಾ ನದಿ ಕಡೆ ಹೊರಟಿರೋದು. ಸುಮ್ನೆ ಒಂದ್ ಚಿಕ್ಕದಾಗಿ ವಿಡಿಯೋ ಮಾಡೋಣ ಅಂತ ಹೇಳಿ ಹೊರಟೆ. ನೋಡಿದ್ರೆ ಎಲ್ಲ ಅಲ್ಲಿ ಸ್ನಾನ ಮಾಡ್ತಾ ಇದ್ರಲ್ಲ, ಸೊ ಹಂಗಾಗಿ ನಾನೇನ್ ಜಾಸ್ತಿ ಹೋಗ್ಲಿಲ್ಲ, ಆಚೆ ಈಚೆನೆ ಹಂಗಂಗೆ ವಿಡಿಯೋ ಮಾಡಿದೆ. ಈ ಕಡೆ ಎಲ್ಲ ನೀರ್ ಜಾಸ್ತಿ ಕಾಣಿಸ್ಲಿಲ್ಲ ಅಷ್ಟೊಂದು, ಅಲ್ಲಿ ಮುಂದೆ ಹೋಗ್ತಾ ಜಾಸ್ತಿನೇ ಕಾಣಿಸ್ತಿತ್ತು ನೀರು. ಬಟ್ ಇಲ್ಲಿ ಸುಮ್ನೆ ಹಂಗೆ ಮೇಲ್ಮೇಲೆ ವಿಡಿಯೋಸ್ನ ಮಾಡ್ಕೊಂಡು ಮತ್ತೆ ಇವಾಗ ಹೊರಡ್ತಾ ಇದ್ದೆ. ಆಚೆಯಿಂದ ಹಂಗೆ ಒಂದಷ್ಟು ಫೋಟೋಸು ವಿಡಿಯೋಸ್ ಎಲ್ಲ ತಕೊಂಡು ಇಲ್ಲಿ ನೋಡ್ಬೋದು. ಇಲ್ಲಿ ಹೇಳ್ತಾ ಇದ್ರು ಅವರು ಹೆಂಗೆ ಏನು ರಾಯರು ವಿಚಾರಗಳನ್ನೆಲ್ಲ ಹೇಳ್ತಾ ಇದ್ರು. ಅದನ್ನ ವಿಡಿಯೋ ಮಾಡಿದೆ ಅಷ್ಟೇ. ಸಿಕ್ಕಾಪಟ್ಟೆ ಬಿಸಿಲು, ನನ್ ಮುಖ ನೋಡ್ಬೋದು ಹೆಂಗಾಗಿದೆ ಅಂತ. ಫುಲ್ ಒಂಥರ ಶೆಕೆಗೆ ಕಣ್ಣತ್ರ ಎಲ್ಲ ಫುಲ್ ಶೆಕೆ ತರ ಅನ್ಸ್ಬಿಟ್ಟಿದೆ. ಅಷ್ಟು ಶೆಕೆ, ಸಿಕ್ಕಾಪಟ್ಟೆ ಬಿಸಿಲು. 8 ಗಂಟೆಗೆ ಅಷ್ಟೊಂದು ಬಿಸಿಲು, ಫುಲ್ ಸ್ವೆಟ್ ಆಗ್ಬಿಟ್ಟಿದೆ ನಾನಂತೂ. ಕಣ್ಣೇ ಬಿಡಕ್ ಆಗ್ತಿರ್ಲಿಲ್ಲ, ಅಷ್ಟೊಂದು ಶೆಕೆ ಆಗ್ಬಿಟ್ಟಿತ್ತು. ಅಲ್ಲಿ ಹೆಂಗೆ ಅಂದ್ರೆ ಗೋಶಾಲೆ ಇದೆ ಸೈಡ್ ಅಲ್ಲಿ, ದನಗಳನ್ನೆಲ್ಲ ಹಂಗೆ ಬಿಟ್ಟಿದ್ದಾರೆ, ಅಂದ್ರೆ ಹಸುಗಳನ್ನ. ಅದೊಂಥರ ನೋಡಕ್ಕೆ ಖುಷಿ. ಅಲ್ಲಿ ದನಗಳು ಒಂಥರ ಡಿಫ್ರೆಂಟ್ ಆಗಿತ್ತು, ಅದೊಂಥರ ಬೇರೆ ಬೇರೆ ತಳಿ ಇರುತ್ತಲ್ಲ, ಸೊ ಹಂಗಾಗಿ ಅವೆಲ್ಲ ನೋಡಕ್ ಒಂಥರ ಖುಷಿ. ಹಾಗೆ ಇವಾಗ ರೂಮಿಗೆ ಬಂದು ಸ್ವಲ್ಪ ಟಿಫನ್ ಎಲ್ಲ ಮುಗಿಸ್ಕೊಂಡು ಈಗ ನೆಕ್ಸ್ಟ್ ಹಂಗೇನೆ ಒಂದ್ ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಒಂದ್ ಮಧ್ಯಾಹ್ನದಂಗೆ ಇವಾಗ ಒಂದ್ 5 ಪ್ಲೇಸ್ನ ನೋಡಕ್ಕೆ ಈ ತರ ಶೇರ್ ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ. ಒಬ್ರಿಗೆ 150 rupees ತಗೋತಾರೆ. ಈಗ ಹೊರಡ್ತಾ ಇದೀವಿ ಹಂಗೇನೆ. ಒಂದು ದೇವಸ್ಥಾನ ಹತ್ರ ಇದು ಮುಂದೆಗಡೆ, ದೇವಸ್ಥಾನ ಮುಂದೆಗಡೆ ಈ ತರ ಎಲ್ಲ ಇರುತ್ತೆ. ಅದು ಸಂಜೆ ತೋರಿಸ್ತೀನಿ ನಿಮ್ಗೆ. ಈಗ ಹೊರಟಿರೋದು ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸಸ್ ನ ತೋರಿಸ್ತಾರೆ ಏನು ಅಂತ ಹೇಳ್ತೀನಿ, ನೋಡಿರಂತೆ. ಚೆನ್ನಾಗಿದಾವೆ ಎಲ್ಲಾ ಪ್ಲೇಸಸ್, ನನ್ಗೆ ಇಷ್ಟ ಆಯ್ತು. ಕಂಪಲ್ಸರಿ ನೀವು ಕಡ್ಡಾಯವಾಗಿ ಹೋಗ್ಲೇಬೇಕು. ಮಂತ್ರಾಲಯಕ್ಕೆ ಬಂದ್ಮೇಲೆ ಈ 5 ಪ್ಲೇಸ್ ನೀವು ಹೋಗ್ಲೇಬೇಕಾಗುತ್ತೆ, ಅಷ್ಟು ಚೆನ್ನಾಗಿದೆ. ಅಂಡ್ ಏನೇನೆಲ್ಲ ಇರುತ್ತೆ ಏನು ಅಂತ ಹೇಳ್ತಾ ಹೋಗ್ತೀನಿ. ಇದು ಆಚೆಗಡೆ ಅಂದ್ರೆ ದೇವಸ್ಥಾನದ ಆಚೆ ಸರ್ಕಲ್ ಬರುತ್ತೆ ಈ ಕಡೆ ಸೈಡ್ ಅಲ್ಲಿ, ಅದು ಅಲ್ಲಿ ನೋಡ್ಬೋದು, ಅಲ್ಲೂ ರಾಘವೇಂದ್ರ ಸ್ವಾಮಿ. ಅಂಡ್ ಇದು ಫಸ್ಟ್ ಹೋಗ್ತಾ ಇರೋದು ಆಂಜನೇಯ ಟೆಂಪಲ್. ನೋಡ್ಬೋದು ಎಷ್ಟು ದೊಡ್ಡ ಆಂಜನೇಯ ಇದು ಅಂದ್ರೆ ಎಷ್ಟು ಅಡಿ ಇದೆ ಏನು ಅಂತೆಲ್ಲ ನಾನು ನೋಡಕ್ ಹೋಗ್ಲಿಲ್ಲ ಅಲ್ಲಿ. ಸೊ ಚೆನ್ನಾಗಿತ್ತು ಒಂಥರ. ಇವಾಗ ಜಸ್ಟ್ ಒಂದ್ ಸ್ವಲ್ಪ ದಿನಗಳಾಯ್ತಂತೆ ಮೋಸ್ಟ್ಲಿ ಇದು ಮಾಡಿ ಅನ್ಸುತ್ತೆ. ಇನ್ನೂ ನೋಡಿ ಹಿಂದೆಲ್ಲ ಏನೇನೋ ಮಾಡ್ತಾ ಇದಾರೆ. ಒಂಥರ ಗ್ರೀನರಿ ಆಚೆಗಡೆ ಎಲ್ಲ ತುಂಬಾ ಚೆನ್ನಾಗ್ ಅನ್ಸೋದು ಮಾತ್ರ. ಪೀಸ್ಫುಲ್ ಆಗಿತ್ತು ಒಳಗಡೆ ಮಾತ್ರ, ಅಷ್ಟು ತಣ್ಣಗಿತ್ತು. ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ಆಟೋದವ್ರು ವೇಟ್ ಮಾಡ್ತಿರ್ತಾರಲ್ಲ, 2 hour ಒಳಗಡೆ 5 ಪ್ಲೇಸ್ ನ ಕವರ್ ಮಾಡ್ತಾರೆ. ಅದಕ್ಕೆ 150 ತಗೊಳ್ತಾರೆ. ಪರವಾಗಿಲ್ಲ ಅನ್ಕೋಬಹುದು, 150 ರೂಪಾಯಿ ಶೇರ್ ಆಟೋ. ಬಟ್ ಏನಾದ್ರು ಸಿಂಗಲ್ ಆಗಿ ಹೋಗ್ತೀರಾ ಅಂದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಮಾತ್ರ.
ಸಿಂಗಲ್ ಆಗಿ ಹೋದ್ರೂ ಜಾಸ್ತಿ ಟೈಮ್ ಸಿಗುತ್ತೆ ಅನ್ನೋದು ಇಲ್ಲ. ನೋಡಿ ಇಷ್ಟಕ್ಕೇನೆ ಬೇಗ ಬನ್ನಿ ಅಂದ್ಬಿಡ್ತಾರೆ, ಹಂಗೇನೆ. ಅದಕ್ಕೆ ಸ್ವಲ್ಪ ಸ್ವಲ್ಪ ವಿಡಿಯೋಸ್ನ ಮಾಡ್ಕೊಂಡು ಇವಾಗ ನೆಕ್ಸ್ಟ್ ಪ್ಲೇಸ್ಗೆ ಹೊರಟಿದೀವಿ. ಎಷ್ಟು ಶೆಕೆ ಆಗ್ತಾ ಇದೆ ಅಂದ್ರೆ ಕುತ್ಕೊಳಕ್ ಆಗ್ತಿರ್ಲಿಲ್ಲ, ಅಷ್ಟು ಶೆಕೆ ಆಗೋದು. ಶೇರ್ ಆಟೋ ಬೇರೆ ಅಲ್ವಾ, ಆದ್ರೆ ತಣ್ಣ ಗಾಳಿ ಬೀಸಿದ್ರು ಒಂಥರ ಶೆಕೆ ಆಗೇ ಆಗುತ್ತಲ್ಲ, ಹಂಗೆ. ಇದು ನೆಕ್ಸ್ಟ್ ದೇವಸ್ಥಾನ, ಇದು ಬಿಚ್ಚಾಲೆ ಅಂತ ಹೇಳಿ ಒಂದು ಪ್ಲೇಸ್. ಇದು ಇಲ್ಲಿಗೆ ಬಂದ್ರೆ ಎಷ್ಟು ನೆಮ್ಮದಿ ಕೊಡುತ್ತೆ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ, ಇದ್ರದ್ದು ಸಿಕ್ಕಾಪಟ್ಟೆ ದೊಡ್ಡ ಇತಿಹಾಸನೇ ಇದೆ. ಅಲ್ಲಿ ಒಬ್ರು ಹೇಳ್ತಾ ಇದ್ರು ನಮ್ಗೆ, ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ವಾಮಿ ಅವರ ಶಿಷ್ಯ ಅಂತೆ. ಅವ್ರ ವಿಚಾರವಾಗಿ ಇಲ್ಲಿ ಹೇಳ್ತಾ ಇದ್ರು. ಇಲ್ಲಿ ಇದೊಂದು ಪ್ಲೇಸ್ ಏನಿದೆ, ಈ ಒಂದು ಪ್ಲೇಸ್ ಅಲ್ಲಿ ಏನೋ ಗುರುಕುಲ ಎಲ್ಲ ಆಯ್ತಂತೆ. ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ನನಗೆ ಅಷ್ಟೊಂದೆಲ್ಲ ಗೊತ್ತಿಲ್ಲ. ತುಂಬಾ ಯೂಟ್ಯೂಬ್ ಅಲ್ಲೆಲ್ಲ ಎಷ್ಟೊಂದು ವಿಡಿಯೋ ಮಾಹಿತಿ ಎಲ್ಲ ಇದೆ. ಅವ್ರು ಹೇಳ್ತಾರೆ ಇವಾಗ, ಅದನ್ನು ಅಷ್ಟೇ ನಾನು ವಿಡಿಯೋ ಹಂಗೆ ಒಂಚೂರು ಹಾಕಿದ್ದೀನಿ. ಅವ್ರು ಹೇಳಿದ್ರು ವಿಡಿಯೋ ಎಲ್ಲ ಮಾಡಬೇಡಿ ಅಂತ ಹೇಳಿ. ಅಂದ್ರೆ ಹಿಂದೆಗಡೆ ರಾಯರದು ಅದು ಬೃಂದಾವನ ಅದೆಲ್ಲ ಇತ್ತಲ್ಲ, ಸೊ ಹಂಗಾಗಿ. ಇದು ಇವಾಗ ನೋಡ್ತಿದಿರಲ್ಲ ನೀರ್ ಹೆಂಗ ಹರಿತಿದೆ ಅಂತ, ತುಂಗಭದ್ರಾ ನೀರು. ಅದೇ ಅವಾಗ್ಲೇ ತೋರ್ಸದ್ನಲ್ಲ, ಅದ್ರಲ್ಲಿ ಕಾಣ್ಲಿಲ್ಲ ಸರಿಯಾಗಿ. ಇಲ್ಲಿ ನೋಡ್ಬೋದು ಸಕ್ಕದಾಗಿ ನೀರ್ ಹರಿತಾ ಇತ್ತು. ಅದೊಂಥರ ಪೀಸ್ಫುಲ್ ಆಗಿ ಅನಿಸ್ತಾ ಇತ್ತು. ಇಂಥ ಪ್ಲೇಸ್ ಗಳಿಗೆಲ್ಲ ಬಂದಾಗ ನೋಡಿ, ಇದೆ ಅದು ಅಂದ್ರೆ ರಾಯರ ದರ್ಶನ ಮಾಡುವಂಥದ್ದು. ಇಲ್ಲಿ ಹೇಳ್ತಾರೆ ನೋಡಿ ಇವರು. ಅಪ್ಪಣ್ಣಾಚರ ಕಾಲದಲ್ಲಿ ಗುರುಕುಲ ಎಂದು ಗೊತ್ತಲ್ಲ, ಆ ಗುರುಕುಲದಲ್ಲಿ ಮಕ್ಕಳು ಪಾಠದ ನಂತರ ಈ ಊರ್ಲ ಕಡೆ ಹೋಗಿ ಭೌತಿ ಭಿಕ್ಷಾ ಅಂತ ಭಿಕ್ಷೆ ತಗೊಂಡು ಬರ್ತಾ ಇದ್ರು. ಬಂದಿರ್ತಕ್ಕಂಥ ಅಕ್ಕಿ ಬೆಳೆನ ಒಂದು ಬಟ್ಟೆ ಗಂಟಲ್ಲಿ ಕಟ್ಟಿ, ಈ ಬೃಂದಾವನ ಕಾಣ್ತಾ ಇದೆಯಾ, ಅದರ ಹಿಂದೆ ಅಪ್ಪಣ್ಣಾಚರ ಕಾಲದಲ್ಲಿ ದೊಡ್ಡ ಅರಳಿ ವೃಕ್ಷ ಇತ್ತು. ಆ ವೃಕ್ಷ ಇಲ್ಲ ಬಿದ್ದೋಗಿದೆ. ಆ ವೃಕ್ಷಕ್ಕೆ ರಂಬಗೆ ಟೂಕಿ ಹಾಕ್ತಾರೆ ಮಕ್ಕಳು ತಂದಿರ್ತಕ್ಕಂಥ ಅಕ್ಕಿ ಬೆಳೆನ. ಆಮೇಲೆ ಅಪ್ಪಣ್ಣಾಚಾರ್ಯ ಏನ್ ಮಾಡ್ತಾರೆ, ಉಗ್ರ ನರಸಿಂಹಸ್ವಾಮಿ ಅದರ ಪೂಜೆ ಅಭಿಷೇಕ ಮಾಡಿ ಆಂಜನೇಯ ಸ್ವಾಮಿ ಕಾಣ್ತಾ ಇದೆಯಾ, ಇದೇ ಆಂಜನೇಯ ಸ್ವಾಮಿ ಅಪ್ಪಣ್ಣಾಚರ ಪೂಜೆ ಮಾಡಿ ಅಭಿಷೇಕ ಮಾಡ್ತಾರೆ. ಅಭಿಷೇಕ ಮಾಡಿರ್ತಕ್ಕಂಥ ತೀರ್ಥವನ್ನ ಅಪ್ಪಣ್ಣಾಚರಿಗೆ ಪ್ರೋಕ್ಷಣೆ ಮಾಡ್ತಾ ಬಿಸಿ ಬಿಸಿಯಾಗಿ ಅನ್ನ ಹಾಕ್ತಾರೆ. ಫೋಟೋ ತೆಗಿಬಾರ್ದಮ್ಮ. ಆ ತಾಣಕ್ಕೆ ಮುಕ್ಷಾಲಯ ಅಂತ ರಾಘವೇಂದ್ರ ಸ್ವಾಮಿ ಅವರು ಇಲ್ಲಿ ಬಂದು 13 ವರ್ಷಗಳ ಕಾಲ ಇಲ್ಲೇ ಇದ್ದು ಅಪ್ಪಣ್ಣಾಚಾರ್ಯ ಜೊತೆಯಲ್ಲಿ. ಆ 13 ವರ್ಷ ಇದ್ದ ಕಾಲದಲ್ಲಿ ಈ ಬೃಂದಾವನ ಕಾಣ್ತಾ ಇದೆ ನಿಮ್ಗೆ. ಈ ಜಾಗದಲ್ಲಿ ಸಾಕ್ಷಾತ್ ರಾಯರು ಕೂತ್ಕೊಂಡ್ಬಿಟ್ಟು 13 ವರ್ಷಗಳ ಕಾಲ ಹೋಮ ಜಪ ತಪ ಮಾಡ್ತಕ್ಕಂಥ ಸ್ಥಳ. ಇದೊಂದು ಮಾಮೂಲಿ ಜಾಗ ಅನ್ಕೊಂಡೆ, ತುಂಬಾ ಜಾಗೃತವಾದ ಸ್ಥಳ ಇದು. ಈಗ ನೋಡ್ತಕ್ಕಂಥ ಬೃಂದಾವನ ಅಪ್ಪಣ್ಣಾಚಾರ್ಯ. ಅಲ್ಲಿ ಅವರು ಫೋಟೋ ತೆಗಿಬಾರ್ದು ಅಂತ ಹೇಳಿದ್ರು. ನನ್ಗೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಮಾಡಿದೆ. ಆದ್ರೂ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇದು ಬಿಚ್ಚಾಲೆ ದೇವ್ರು ಅಂದ್ರೆ ಒಂದು ದೇವ್ರು. ಈ ದೇವಸ್ಥಾನದಲ್ಲಿ ದೇವಸ್ಥಾನನ ಯಾವ ರೀತಿ ಕಟ್ಟಿದ್ದಾರೆ ಅಂದ್ರೆ, ನೋಡ್ಬೋದು ಇಲ್ಲಿ. ಈ ದೇವಸ್ಥಾನದ ಕಟ್ಟಡವು ಬಾಳೆಹಣ್ಣು ಮತ್ತೆ ಬೆಲ್ಲದಿಂದ ಕಟ್ಟಲಾಗಿದೆ ಅಂತೆ. ಈ ಮುಂಚೆ ಯಾವ ತರ ಇತ್ತು ಅನ್ನೋದನ್ನ ಈ ಕಡೆ ಫೋಟೋ ಹಾಕಿದಾರಲ್ಲ ಇದು. ಅಂಡ್ ಈ ತರ ಬಾಳೆಹಣ್ಣು ಮತ್ತೆ ಏನೋ ಬೆಲ್ಲದಿಂದ ಕಟ್ಟಿರೋದು ಅಂದ್ರೆ ಅವಾಗ ಹೆಂಗಿರ್ಬೋದು ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೋಬೇಕು, ಆತರ. ಇದಾದ್ಮೇಲೆ ಇವಾಗ ಸೆಕೆಂಡು ಅಪ್ಪಣ್ಣಾಚಾರ್ಯ ಅವರ ಮನೆ ಒಳಗಡೆ ಬರ್ತಾ ಇದೀವಿ. ಥರ್ಡ್ ಇದು. ಇಲ್ಲಿ ನೋಡ್ಬೋದು, ಇಲ್ಲಿ ರಾಯರು ಎಲ್ಲ ಧ್ಯಾನ ಮಾಡ್ತಿರಂತೆ. ಅಂದ್ರೆ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯೋದು. ಮತ್ತೆ ನೋಡ್ಬೋದು ಇಲ್ಲಿ ತುಂಬಾ ವಸ್ತುಗಳನ್ನ ಇಟ್ಟಿದ್ದಾರೆ. ಹಾಗೆ ಕೃಷ್ಣನ ಹೆಜ್ಜೆ ಗುರ್ತು ಇದೆಲ್ಲ ಇದೆ ಅಂತೆಲ್ಲ ಅವರು ಅಲ್ಲಿ ಹೇಳ್ತಾ ಇದ್ರು. ಮತ್ತೆ ಎಷ್ಟೊಂದು ವಸ್ತುಗಳನ್ನೆಲ್ಲ ಇಟ್ಟಿದ್ರು. ಅಂದ್ರೆ ಅಪ್ಪಣ್ಣಾಚಾರ್ಯರು ಯೂಸ್ ಮಾಡಿರೋಂಥದ್ದು, ಮತ್ತೆ ರಾಘವೇಂದ್ರ ಸ್ವಾಮಿನೂ ಯೂಸ್ ಮಾಡ್ತಿದ್ದು. ಅಪ್ಪಣ್ಣಾಚಾರ್ಯರ ಅವರ ಮನೆಗೆ ಬಂದು ವಿಶ್ರಾಂತಿ ಪಡಿತಾ ಇದ್ರು ಅಂದ್ರೆ ಹೆಂಗಿರ್ಬೋದು ಅಂದ್ರೆ ಅವರ ಶಿಷ್ಯನೇ. ಇವ್ರದ್ದು ತುಂಬಾ ಇತಿಹಾಸ ಇದೆ. ನಿಜವಾಗ್ಲೂ ಅದನ್ನ ಕೇಳಿದಾಗ ಒಂಥರ ಖುಷಿ ಅನ್ಸುತ್ತೆ. ಅಂಡ್ ಇದು ನೆಕ್ಸ್ಟ್ ಪ್ಲೇಸ್ ಇದೆ, ನಮ್ ಲಾಸ್ಟ್ ಪ್ಲೇಸ್. ಇನ್ನೊಂದ್ ಪ್ಲೇಸ್ ಇತ್ತು, ಬಟ್ ಅದನ್ನ ತೋರ್ಸಕ್ಕೆ ಹೋಗ್ಲಿಲ್ಲ ಇವರು. ನಾವು ಎಲ್ಲಾರು ಟಯರ್ಡ್ ಆಗ್ಬಿಟ್ಟಿದ್ವಿ. ಸೊ ಹಂಗಾಗಿ ಅದೇನೋ ಒಂದ್ ಜಾತ್ರೆ ತರ ಅಂತ ಹೇಳಿದ್ರು. ಸೊ ಹಂಗಾಗಿ ಬೇಡ ಅಂತ ಹೇಳಿ ಸುಮ್ನೆ ಮನೆ ಕಡೆ ಬಂದ್ವಿ. ಅದೇನು 4ನೇ ಪ್ಲೇಸ್ ನೋಡಿದ್ರಲ್ಲ, ಅದು ಪಂಚಮುಖಿ ಆಂಜನೇಯ. ಅಲ್ಲಿ ಏನಾದ್ರು ಅನ್ಕೊಂಡು ಆ ₹1 ₹2 ಕಾಯಿನ್ ಅನ್ಸಿದ್ರೆ ಅದ್ ನಿಂತ್ಕೊಂಡ್ರೆ ನಮ್ಮ ಕೆಲ್ಸ ಏನ್ ಅನ್ಕೊಳ್ತೀವಿ ಅದು ಆಗತ್ತೆ ಅಂತ ಹೇಳಿ. ಇದಾದ್ಮೇಲೆ ರೂಮ್ ಬಂದು ರೆಸ್ಟ್ ಮಾಡಿ, ಅದಾದ್ಮೇಲೆ ಇವಾಗ ಮತ್ತೆ ಸಂಜೆ ಸುಮ್ನೆ ಹಂಗೆ ಏನಾದ್ರು ಶಾಪಿಂಗ್ ಏನಾದ್ರು ಮಾಡೋಣ ಅಂತ ಹೇಳಿ ಬಂದಿದ್ದು. ನೋಡೋಣ ಅಂತ ಹೇಳಿ ಏನ್ ತಗೋಬೇಕು ಏನು ಅಂತ ಗೊತ್ತಾಗಿಲ್ಲ. ಯಾಕೆಂದ್ರೆ 1 to ಡಬಲ್ ರೇಟ್ ಗೊತ್ತಿರುತ್ತೆ ನಿಮ್ಗೆ. ಆಚೆ ಎಲ್ಲಾರು ಬಂದಾಗ ಈ ರೀತಿ ಆಗತ್ತೆ. ಸೊ ಮತ್ತೆ ಸುಮ್ನೆ ಒಂದ್ ವಿಡಿಯೋ ಇರ್ಲಿ ಅಂತ ಹೇಳಿ ವಿಡಿಯೋ ಮಾಡ್ತಾ, ಒಂದ್ ಲೋಟ ಕಾಫಿ ಕುಡಿತಾ ಹಂಗೆ ಒಂದೊಂದ್ ಚಿಕ್ಕ ಚಿಕ್ಕ ವಿಡಿಯೋಸ್ನ ಮಾಡ್ಕೊಂಡೆ. ಇಲ್ಲಿ ನೋಡ್ಬೋದು ಮೇಲೆ ನಾನು ಏನಿರ್ಬೋದು ಅಂತ ಬರೀ ಶಾಪ್ ಅಷ್ಟೇ ಅನ್ಕೊಂಡೆ. ಬಟ್ ಇಲ್ಲಿ ಮೇಲ್ ನೋಡಿ ಏನನ್ನೆಲ್ಲ ಹಾಕಿದ್ದಾರೆ ಅಂತ, ಅದು ಹೇಗೆ ವಿಚಾರಗಳು ಅಂದ್ರೆ ಕೃಷ್ಣಂದೇ ಆಗಿರ್ಬೋದು, ರಾಘವೇಂದ್ರ ಸ್ವಾಮಿದು ಮತ್ತೆ ವಿಷ್ಣುದು ಏನೇನೋ ಅದ್ರದ್ದು ಡೀಟೇಲ್ ನೋಡಿ ಇಲ್ಲಿ ಓದ್ಕೋಬಹುದು ನೀವು. ಅಷ್ಟು ಚೆನ್ನಾಗಿ ಹಾಕಿದ್ರು. ಅಷ್ಟೊಂದು ನಾನು ಡೀಟೇಲ್ ಆಗಿ ಏನು ಓದ್ಲಿಲ್ಲ. ಅದಕ್ಕೆ ಜಸ್ಟ್ ವಿಡಿಯೋ ಮಾಡಿ ತೋರಿಸ್ತಾ ಇದೀನಿ ನಿಮ್ಗೆ ಅಷ್ಟೇ. ಈ ತರ ಎಲ್ಲಾ ಅಂಗಡಿ ಮೇಲ್ಗಡೆ ಒಂಥರ ಚೆನ್ನಾಗೈತೆ. ಅದು ಕೆತ್ತನೆ ನೋಡಿ ಯಾವ ತರ
ಒಂಥರ ಚೆನ್ನಾಗಿ ಮಾಡಿದ್ದಾರೆ. ಗೋಲ್ಡ್ ಕಲರ್ ಪೇಂಟ್ ಅಲ್ಲಿ ಒಂಥರ ನೋಡಿ ಆಚೆಯಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದು ದೇವಸ್ಥಾನದ ಆಚೆಗಡೆಯಿಂದ ಮುಂದೆ ನೋಡ್ತಾ ಇದೀರಲ್ಲ ಅಲ್ಲಿ ಅದು ದೇವಸ್ಥಾನ. ಈಗ ಸುಮ್ನೆ ಹಂಗೆ ಒಂದೆರಡು ಸತಿ ದರ್ಶನ ಮುಗಿಸ್ಕೊಂಡು ಮತ್ತೆ ರೂಮ್ ಕಡೆ ಹೊರಟಿದ್ದಾಯ್ತು. ಇನ್ನ ನಾಳೆ ಏನೆಲ್ಲ ಇರುತ್ತೆ ಅಂತ ನೋಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದಕ್ಕೆ ಥ್ಯಾಂಕ್ ಯು. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್. ಬಾಯ್ ಬಾಯ್.